ನಮಸ್ಕಾರ ಸ್ನೇಹಿತರೆ. ನೀವು ಜೀವನದಲ್ಲಿ ಹಣದ ಅಭಾವವನ್ನು ಅನುಭವಿಸ್ತಿದ್ದೀರಾ? ಎಷ್ಟೇ ಹಣ ಬಂದರೂ ಉಳಿತಾ ಇಲ್ವಾ? ಹಾಗಾದರೆ ಈ ದಿನ ನಿಮಗಾಗಿ ನಾನು ಹಣವನ್ನು ಆಕರ್ಷಿಸುವ ಒಂದು ಅದ್ಭುತವಾದ ಟೆಕ್ನಿಕ್ನ ತಿಳಿಸ್ಕೊಡ್ತೀನಿ. ಇದು ಜಪಾನಿನ ಒಂದು ಅದ್ಭುತವಾದ ತಂತ್ರ. ನೀವು ಈ ತಂತ್ರವನ್ನು ಸರಿಯಾಗಿ ಅಳವಡಿಸಿದ್ರೆ ಹಣ ನಿಮ್ಮ ಹತ್ರ ಆಟೋಮೆಟಿಕ್ಕಾಗಿ ಹರಿದು ಬರುತ್ತೆ. ಯಾವುದು ಈ ಟೆಕ್ನಿಕ್? ಈ ಟೆಕ್ನಿಕ್ನ ಬಗ್ಗೆ ಡೀಟೇಲ್ ಆಗಿ ತಿಳ್ಕೊಳ್ಳೋಣ. ಈ ವಿಡಿಯೋ ಕೊನೆಯಲ್ಲಿ ನಾನು ನಿಮಗೆ 3 ಪವರ್ಫುಲ್ ಟಿಪ್ಸ್ ಕೊಡ್ತೀನಿ. ಅದನ್ನು ತಪ್ಪದೇ ಫಾಲೋ ಮಾಡಿ. ಅರಿಗ್ಯಾಟೋ ಟೆಕ್ನಿಕ್. ಈ ಟೆಕ್ನಿಕ್ನ ಸರಿಯಾದ ರೀತಿಯಲ್ಲಿ ಬಳಸೋದ್ರಿಂದ ನಿಮಗೆ ಹಣ ಅಟ್ರ್ಯಾಕ್ಟ್ ಆಗುತ್ತೆ. ಅರಿಗ್ಯಾಟೋ ಅಂದರೆ ಧನ್ಯವಾದಗಳು, ಥ್ಯಾಂಕ್ ಯು ಎಂದರ್ಥ. ಇದರಲ್ಲಿ ಹಣವನ್ನು ಪಡೆಯುವಾಗ ಮಾತ್ರವಲ್ಲದೆ ಹಣ ಕೊಡುವಾಗಲೂ ನೀವು ಹಣಕ್ಕೆ ಧನ್ಯವಾದಗಳನ್ನ ಹೇಳಬೇಕು. ಹಣವನ್ನು ನೀವು ಒಳ್ಳೆಯ ಮನಸ್ಸಿನಿಂದ ಸ್ವೀಕರಿಸಿದ್ರೆ ಮತ್ತು ಒಳ್ಳೆಯ ಮನಸ್ಸಿನಿಂದ ಕೊಟ್ಟರೆ ಹಣ ಮತ್ತೆ ನಿಮ್ಮ ಬಳಿಗೆ ತಿರುಗಿ ಬರುತ್ತೆ. ಕೆನ್ ಹೋಂಡಾ ಎಂಬ ಜಪಾನ್ನ ಖ್ಯಾತ ಹಣ ತಜ್ಞರು ಹೇಳ್ತಾರೆ, ಹಣದೊಂದಿಗೆ ಸ್ನೇಹಿತನಾಗಿರಿ, ಹಣ ನಿಮ್ಮೊಂದಿಗೆ ಸ್ನೇಹಿತನಾಗುತ್ತದೆ. ಅರಿಗ್ಯಾಟೋ ತಂತ್ರವನ್ನು ಬಳಸೋದು ಹೇಗೆ? ಈ ತಂತ್ರದಲ್ಲಿ 2 ಮುಖ್ಯ ಹಂತಗಳಿವೆ. ಮೊದಲನೇದಾಗಿ ಹಣ ನಮ್ಮ ಕೈಗೆ ಬರುವಾಗ, ನಮ್ಮ ಕೈಗೆ ಹಣ ಬಂದಾಗ, ಉದಾಹರಣೆಗೆ ನೀವು ಸ್ಯಾಲ್ರಿ ತೊಗೊಂಡಾಗ ಅಥವಾ ನಿಮಗೆ ಯಾರಾದರೂ ಹಣ ನೀಡಿದಾಗ ಅಥವಾ ನಿಮಗೆ ಗಿಫ್ಟಾಗಿ ಹಣ ಸಿಕ್ಕಿದಾಗ ಅದನ್ನು ಸ್ವೀಕರಿಸುವಾಗ ಅರಿಗ್ಯಾಟೋ ಮನಿ ಎಂದು ಹೃದಯಪೂರ್ವಕವಾಗಿ ಹೇಳಿ. ಅರಿಗ್ಯಾಟೋ ಅಂದರೆ ಥ್ಯಾಂಕ್ ಯು ಮನಿ ಅಂತ ಹೃದಯಪೂರ್ವಕವಾಗಿ ಹೇಳಿ. ಹಣ ಕೊಡುವಾಗ, ಎರಡನೇದಾಗಿ ಹಣ ಕೊಡುವಾಗ ನೀವು ಯಾವುದಕ್ಕೆ ಆಗಲಿ ಹಣವನ್ನು ಖರ್ಚು ಮಾಡಿದಾಗ, ಫಾರ್ ಎಕ್ಸಾಂಪಲ್ ನೀವು ಯಾವುದೋ ಒಂದು ಬಿಲ್ ಕಟ್ತೀರಾ ಅಥವಾ ಪೆಟ್ರೋಲ್ ತುಂಬಿಸ್ತೀರಾ ಗಾಡಿಗೆ, ಅಥವಾ ಮನೆಗೇನಾದರೂ ರೇಷನ್ ತೊಗೊಳ್ತೀರಾ, ಏನೇ ತೊಗೊಂಡ್ರು ಈಗ ರೇಷನ್ ತೊಗೊಳ್ತೀರಾ, ಅದರಿಂದ ನಿಮ್ಮ ಹೊಟ್ಟೆ ತುಂಬುತ್ತೆ. ಅದಕ್ಕಾಗಿ ಹಣಕ್ಕೆ ಥ್ಯಾಂಕ್ ಯು ಹೇಳಬೇಕು. ಹಣ ಖರ್ಚಾದರೂ ಕೂಡ ಥ್ಯಾಂಕ್ ಯು ಹೇಳಬೇಕು. ಅರಿಗ್ಯಾಟೋ ಮನಿ ಅಂತ ಹೇಳಿ ಪ್ರೀತಿಯಿಂದ ದುಡ್ಡನ್ನು ಕೊಡಿ. ನೀವು ದುಡ್ಡು ಕೊಡುವಾಗ ಬೇಜಾರು ಮಾಡ್ಕೊಳ್ಳೋ ಬದಲು ಧನ್ಯತೆ ಭಾವ ಹೊಂದಿದರೆ ಹಣ ಮತ್ತೆ ನಿಮ್ಮ ಬಳಿಗೆ ಹರಿದು ಬರಲು ಪ್ರಾರಂಭವಾಗುತ್ತೆ. ಹಣದ ಮೇಲಿನ ನಿಮ್ಮ ಭಾವನೆ ಹೇಗಿರಬೇಕು? ಈ ಹಣ ನಿಮ್ಮ ಬಳಿ ಇರಬೇಕಾದ್ರೆ ನೀವು ಹಣದ ಬಗ್ಗೆ ಹೇಗೆ ಫೀಲ್ ಮಾಡ್ತೀರೋ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ನೀವು ಹಣದ ಬಗ್ಗೆ ಕಳವಳದಿಂದ ಚಿಂತಿಸಿದ್ರೆ ನನಗೆ ಸಾಕಷ್ಟು ಹಣ ಇಲ್ಲ ಎಂಬ ಭಾವನೆ ನಿಮ್ಮಲ್ಲಿ ಯಾವಾಗಲೂ ಇದ್ದರೆ ಹಣ ನಿಮ್ಮಿಂದ ದೂರ ಹೋಗುತ್ತೆ. ಹಣವನ್ನು ಒಳ್ಳೆಯ ಮನಸ್ಸಿನಿಂದ ಆಕರ್ಷಿಸುವ ಒಂದು ಅಫರ್ಮೇಷನ್ನ ಹೇಳ್ಕೊಡ್ತೀನಿ. ಇದನ್ನು ಪ್ರತಿದಿನ ನಿಮಗೆ ಟೈಮ್ ಸಿಕ್ಕಾಗಲಿಲ್ಲ ಇದನ್ನು ಹೇಳ್ತಾ ಇರಿ. ಹಣ ನನ್ನ ಜೀವನಕ್ಕೆ ಸುಲಭವಾಗಿ ಸಂತೋಷದಿಂದ ಹರಿದು ಬರುತ್ತಿದೆ. ನಾನು ಹಣವನ್ನು ಪ್ರೀತಿಸುತ್ತೇನೆ ಮತ್ತು ಹಣ ನನ್ನನ್ನು ಪ್ರೀತಿಸುತ್ತದೆ. ನಿಮ್ಮ ಹಳೆಯ ಹಣದ ನಂಬಿಕೆಗಳನ್ನ ಬಿಟ್ಬಿಡಿ. ಕೆಲವರು ಹೇಳ್ತಾರೆ ಹಣ ಕೆಟ್ಟದ್ದು, ಹಣ ತುಂಬ ಜಾಸ್ತಿ ಆದರೆ ಸಮಸ್ಯೆನೂ ಜಾಸ್ತಿ ಆಗುತ್ತೆ. ಇನ್ನು ಕೆಲವರು ಹಣ ಸಂಪಾದಿಸೋದು ತುಂಬ ಕಷ್ಟ, ಈ ಥರದ ಭಾವನೆಗಳನ್ನ ಮನಸ್ಸಲ್ಲಿ ತುಂಬಿಕೊಂಡಿರ್ತಾರೆ. ಆ ನಂಬಿಕೆಗಳನ್ನ, ಆ ಭಾವನೆಗಳನ್ನ ಬಿಟ್ಬಿಡಿ. ಅದನ್ನು ಬದಲಾಯಿಸ್ಕೊಂಡು ಹಣ ನನಗೆ ತುಂಬ ಒಳ್ಳೆಯದು, ಹಣ ನನಗೆ ಸುಲಭವಾಗಿ ಬರ್ತಾಯಿದೆ, ಆ ರೀತಿಯಾಗಿ ನಿಮ್ಮ ಮನಸ್ಸನ್ನು ಚೇಂಜ್ ಮಾಡ್ಕೊಳ್ಳಿ. ಹಣವನ್ನು ಆನಂದದಿಂದ ಬಳಸಿ. ಹಣವನ್ನು ಖರ್ಚು ಮಾಡುವಾಗ ನೋವಿನಿಂದ ಅಲ್ಲ, ಸಂತೋಷದಿಂದ ಅದನ್ನು ಬಳಸಿದ್ರೆ ಅದು ಹೆಚ್ಚು ನಮ್ಮ ಕಡೆ ಅಟ್ರ್ಯಾಕ್ಟ್ ಆಗುತ್ತೆ. ಹಣ ಹರಿದು ಬರುತ್ತಿರೋ ಹಾಗೆ ವಿಜುವಲೈಸೇಷನ್ ಮಾಡ್ಕೊಳ್ಳಿ. ಸ್ನೇಹಿತರೆ, ನಿಮ್ಮ ಜೀವನದಲ್ಲಿ ಹಣದ ಹರಿವು ಹೆಚ್ಚಲಿ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ಅರಿಗ್ಯಾಟೋ ಮನಿ.